ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಕರು ಯಾವ ಆಯಕಟ್ಟಿನ ಜಾಗಗಳಲ್ಲಿ ಇದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಸಾವಿರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಕರಿದ್ದಾರೆ. ಇತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ರೆ ಬಾಂಗ್ಲಾದೇಶಿಗರು ಮೂಲಭೂತವಾದಿಗಳು. ಆದರೆ ಅಲ್ಲಿಂದ ಬಂದಂತ ಬಾಂಗ್ಲಾದೇಶಿಗರು ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗ್ ಬಂದ್ರು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಬೆಂಗಳೂರಿನ ಯಾವ ಜಾಗಗಳಲ್ಲಿ ಅವರು ನೆಲೆಸಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರು ಅವರನ್ನ ಕರ್ಕೊಂಡು ಬಂದ್ರು ಅನ್ನೋದು, ಎಷ್ಟು ಜನ ಬಂದಿದ್ದಾರೆ, ಅವ್ರ ಬಳಿ ದಾಖಲೆಗಳಿದೆಯಾ, ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ 2.0 ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಅಕ್ರಮವಾಗಿ ಬಂದಿರುವ ಬಾಂಗ್ಲಾದೇಶಿಕರು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಬಾಂಗ್ಲಾದೇಶದ ಈ ನಿವಾಸಿಗಳಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರಂತೆ. 2,000 ಜನ ಅವರ ಬಳಿ ಅಕ್ರಮ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾವಣೆಯೂ ಕೂಡ ಮಾಡ್ತಾರಂತೆ. ಕೂಲಿ ಕೊಟ್ರೆ ಬರ್ತಾರೆ ಸಾವಿರ ನುಸುಳುಕೋರರು. ಜಾಗೃತರಾಗದೆ ಹೋದ್ರೆ ಅನಾಹುತ ತಪ್ಪಿದ್ದಲ್ಲ. ಇವ್ರ ಐಡೆಂಟಿಟಿ ಇರೋದಿಲ್ಲ, ಇವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನುಸುಳುಕೋರರ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಇದ್ದಾರಂತೆ 2,000 ಜನ. ಇವ್ರ ಬಳಿ ಎಲ್ಲವೂ ಇದೆ, ದಾಖಲೆಗಳಿದೆ, ಎಲ್ಲವೂ ಅಕ್ರಮವಾಗಿ ಮಾಡಿರೋದು. ಆದ್ರೆ ಇವ್ರು ಏನಾದ್ರೂ ಇಲ್ಲಿ ಸಮಾಜ ಘಾತುಕ ಶಕ್ತಿಗಳಲ್ಲಿ ತೊಡಗಿದ್ದೆ ಆದ್ರೆ ಇವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ನಾವು ಜಾಗೃತರಾಗದೆ ಹೋದ್ರೆ ಇವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ? ಎಲ್ಲಿ ಬೇಕೆಂದ್ರಲ್ಲಿ ಇವ್ರು ಇರ್ಬಹುದಾ? ಇವ್ರು ಯಾರು, ಏನು, ಎತ್ತ ಅನ್ನೋದು ಏನೂ ಕೂಡ ಯಾರಿಗೂ ಮಾಹಿತಿ ಇರೋದಿಲ್ಲ. ಇವ್ರು ಹೇಗೆ ಬಂದ್ರು ಅನ್ನೋದು ಗೊತ್ತಾಗೋದಿಲ್ಲ, ಇವ್ರ ವಿಳಾಸ ಗೊತ್ತಾಗೋದಿಲ್ಲ. ಯಾರು ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ರಿಪಬ್ಲಿಕ್ ಕನ್ನಡ ಅಂತ ಕ್ರೂಯಲ್ ಸ್ಥಳಗಳಿಗೆ ಹೋಗಿ ನಿಮ್ಮ ಮುಂದೆ ಸ್ಟಿಂಗ್ ಆಪರೇಷನ್ ಮೂಲಕ ಡೇರಿಂಗ್ ರಿಪೋರ್ಟಿಂಗ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸಂಪೂರ್ಣ ಇವರ ಮುಖವಾಡವನ್ನ ಕಳಚಿಡ್ತಾ ಇದ್ದೀವಿ. ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಕರು ಯಾವ ಆಯಕಟ್ಟಿನ ಜಾಗಗಳಲ್ಲಿ ಇದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಸಾವಿರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಕರಿದ್ದಾರೆ. ಇತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ರೆ ಬಾಂಗ್ಲಾದೇಶಿಗರು ಮೂಲಭೂತವಾದಿಗಳು. ಆದ್ರೆ ಅಲ್ಲಿಂದ ಬಂದಂತ ಬಾಂಗ್ಲಾದೇಶಿಗರು ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗ್ ಬಂದ್ರು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಬೆಂಗಳೂರಿನ ಯಾವ ಜಾಗಗಳಲ್ಲಿ ಅವರು ನೆಲೆಸಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರು ಅವರನ್ನ ಕರ್ಕೊಂಡು ಬಂದ್ರು ಅನ್ನೋದು, ಎಷ್ಟು ಜನ ಬಂದಿದ್ದಾರೆ, ಅವ್ರ ಬಳಿ ದಾಖಲೆಗಳಿದೆಯಾ, ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ 2.0 ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಅಕ್ರಮವಾಗಿ ಬಂದಿರುವ ಬಾಂಗ್ಲಾದೇಶಿಕರು ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಬಾಂಗ್ಲಾದೇಶದ ಈ ನಿವಾಸಿಗಳಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರಂತೆ. 2,000 ಜನ ಅವರ ಬಳಿ ಅಕ್ರಮ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾವಣೆಯೂ ಕೂಡ ಮಾಡ್ತಾರಂತೆ. ಕೂಲಿ ಕೊಟ್ರೆ ಬರ್ತಾರೆ ಸಾವಿರ ನುಸುಳುಕೋರರು. ಜಾಗೃತರಾಗದೆ ಹೋದ್ರೆ ಅನಾಹುತ ತಪ್ಪಿದ್ದಲ್ಲ. ಇವ್ರ ಐಡೆಂಟಿಟಿ ಇರೋದಿಲ್ಲ, ಇವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ.
ನುಸುಳುಕೋರರ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಇದ್ದಾರಂತೆ 2,000 ಜನ. ಇವ್ರ ಬಳಿ ಎಲ್ಲವೂ ಇದೆ, ದಾಖಲೆಗಳಿದೆ, ಎಲ್ಲವೂ ಅಕ್ರಮವಾಗಿ ಮಾಡಿರೋದು. ಆದ್ರೆ ಇವ್ರು ಏನಾದ್ರೂ ಇಲ್ಲಿ ಸಮಾಜ ಘಾತುಕ ಶಕ್ತಿಗಳಲ್ಲಿ ತೊಡಗಿದ್ದೆ ಆದ್ರೆ ಇವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ನಾವು ಜಾಗೃತರಾಗದೆ ಹೋದ್ರೆ ಇವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ? ಎಲ್ಲಿ ಬೇಕೆಂದ್ರಲ್ಲಿ ಇವ್ರು ಇರ್ಬಹುದಾ? ಇವ್ರು ಯಾರು, ಏನು, ಎತ್ತ ಅನ್ನೋದು ಏನೂ ಕೂಡ ಯಾರಿಗೂ ಮಾಹಿತಿ ಇರೋದಿಲ್ಲ. ಇವ್ರು ಹೇಗೆ ಬಂದ್ರು ಅನ್ನೋದು ಗೊತ್ತಾಗೋದಿಲ್ಲ, ಇವ್ರ ವಿಳಾಸ ಗೊತ್ತಾಗೋದಿಲ್ಲ. ಯಾರು ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ರಿಪಬ್ಲಿಕ್ ಕನ್ನಡ ಅಂತ ಕ್ರೂಯಲ್ ಸ್ಥಳಗಳಿಗೆ ಹೋಗಿ ನಿಮ್ಮ ಮುಂದೆ ಸ್ಟಿಂಗ್ ಆಪರೇಷನ್ ಮೂಲಕ ಡೇರಿಂಗ್ ರಿಪೋರ್ಟಿಂಗ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸಂಪೂರ್ಣ ಇವರ ಮುಖವಾಡವನ್ನ ಕಳಚಿಡ್ತಾ ಇದ್ದೀವಿ. ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಕರು ಯಾವ್ಯಾವ ಆಯಕಟ್ಟಿನ ಜಾಗಗಳಲ್ಲಿ ಇದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಸಾವಿರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಕರಿದ್ದಾರೆ. ಇತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ರೆ ಬಾಂಗ್ಲಾದೇಶಿಗರು ಮೂಲಭೂತವಾದಿಗಳು. ಆದ್ರೆ ಅಲ್ಲಿಂದ ಬಂದಂತ ಬಾಂಗ್ಲಾದೇಶಿಗರು ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗ್ ಬಂದ್ರು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಬೆಂಗಳೂರಿನ ಯಾವ್ಯಾವ ಜಾಗಗಳಲ್ಲಿ ಅವರು ನೆಲೆಸಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರು ಅವರನ್ನ ಕರ್ಕೊಂಡು ಬಂದ್ರು ಅನ್ನೋದು, ಎಷ್ಟು ಜನ ಬಂದಿದ್ದಾರೆ, ಅವ್ರ ಬಳಿ ದಾಖಲೆಗಳಿದೆಯಾ, ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ 2.0 ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಅಕ್ರಮವಾಗಿ ಬಂದಿರುವ ಬಾಂಗ್ಲಾದೇಶಿಕರು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಬಾಂಗ್ಲಾದೇಶದ ಈ ನಿವಾಸಿಗಳಿದ್ದಾರೆ, ಒಂದೇ ಏರಿಯಾದಲ್ಲಿದ್ದಾರಂತೆ. 2,000 ಜನ, 2,000 ಜನ. ಅವರ ಬಳಿ ಅಕ್ರಮ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾವಣೆಯೂ ಕೂಡ ಮಾಡ್ತಾರಂತೆ. ಕೂಲಿ ಕೊಟ್ರೆ ಬರ್ತಾರೆ ಸಾವಿರ ನುಸುಳುಕೋರರು. ಜಾಗೃತರಾಗದೆ ಹೋದ್ರೆ ಅನಾಹುತ ತಪ್ಪಿದ್ದಲ್ಲ. ಇವ್ರ ಐಡೆಂಟಿಟಿ ಇರೋದಿಲ್ಲ, ಇವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನುಸುಳುಕೋರರ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಇದ್ದಾರಂತೆ 2,000 ಜನ. ಇವ್ರ ಬಳಿ ಎಲ್ಲವೂ ಇದೆ, ದಾಖಲೆಗಳಿದೆ, ಎಲ್ಲವೂ ಅಕ್ರಮವಾಗಿ ಮಾಡಿರೋದು. ಆದ್ರೆ ಇವ್ರು ಏನಾದ್ರೂ ಇಲ್ಲಿ ಸಮಾಜ ಘಾತುಕ ಶಕ್ತಿಗಳಲ್ಲಿ ತೊಡಗಿದ್ದೆ ಆದ್ರೆ ಇವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ನಾವು ಜಾಗೃತರಾಗದೆ ಹೋದ್ರೆ ಇವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ? ಎಲ್ಲಿ ಬೇಕೆಂದ್ರಲ್ಲಿ ಇವ್ರು ಇರ್ಬಹುದಾ? ಇವ್ರು ಯಾರು, ಏನು, ಎತ್ತ ಅನ್ನೋದು ಏನೂ ಕೂಡ ಯಾರಿಗೂ ಮಾಹಿತಿ ಇರೋದಿಲ್ಲ. ಇವ್ರು ಹೇಗೆ ಬಂದ್ರು ಅನ್ನೋದು ಗೊತ್ತಾಗೋದಿಲ್ಲ, ಇವ್ರ ವಿಳಾಸ ಗೊತ್ತಾಗೋದಿಲ್ಲ. ಯಾರು ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ರಿಪಬ್ಲಿಕ್ ಕನ್ನಡ ಅಂತ ಕ್ರೂಯಲ್ ಸ್ಥಳಗಳಿಗೆ ಹೋಗಿ ನಿಮ್ಮ ಮುಂದೆ ಸ್ಟಿಂಗ್ ಆಪರೇಷನ್ ಮೂಲಕ ಡೇರಿಂಗ್ ರಿಪೋರ್ಟಿಂಗ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸಂಪೂರ್ಣ ಇವರ ಮುಖವಾಡವನ್ನ ಕಳಚಿಡ್ತಾ ಇದ್ದೀವಿ.